ಪಶ್ಚಿಮ ಘಟ್ಟದ ಕಾಡಿನಂಚಿನಲ್ಲಿರುವಂತಹ ಈ ಊರು ಪ್ರಕೃತಿಯ ನಡುವಿನ ತಾಣ. ಬಹುತೇಕ ಕೃಷಿ ಅವಲಂಬಿತ ಕುಟುಂಬಗಳೇ ಇಲ್ಲಿನ ನಿವಾಸಿಗಳು. ಅಡಿಕೆ, ತೆಂಗು, ಬಾಳೆ, ರಬ್ಬರ್, ಕಾಳುಮೆಣಸು ಹೀಗೆ ಹಲವು ಕೃಷಿಗಳನ್ನು ನಂಬಿಕೊಂಡು ಬದುಕ್ತಾ ಇರುವ ಇಲ್ಲಿನ ರೈತ ವರ್ಗಕ್ಕೆ ಕಳೆದ 12 ವರ್ಷಗಳಿಂದ ಸಮಸ್ಯೆಯೊಂದು ಎಡೆಬಿಡದೆ ಕಾಡ್ತಾ ಇದೆ. ಹಲವಾರು ಜೀವಗಳು ಈ ಸಮಸ್ಯೆಗೆ ಬಲಿಯಾಗಿವೆ. ಅಪಾರ ಪ್ರಮಾಣದ ಕೃಷಿಗೆ ಹಾನಿಯಾಗಿದೆ. ಆದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದು ಐತೂರು ಎಂಬ ಗ್ರಾಮವನ್ನ ಕಾಡುವ ಆನೆ ಚಿರತೆ ಸಮಸ್ಯೆ. ಐತೂರು ಗ್ರಾಮ ಮತ್ತು ಸುಮಾರು 300ಕ್ಕೂ ಅಧಿಕ ಎಕರೆ ಪ್ರದೇಶದ ದಟ್ಟ ಕಾಡನ್ನ ಬೇರ್ಪಡಿಸುವ ಸುಮಾರು 400 ಎಕರೆ ಪ್ರದೇಶದಲ್ಲಿ ಸರ್ಕಾರಿ ರಬ್ಬರ್ ಪ್ಲಾಂಟೇಶನ್ ಇದೆ. ಇದರ ಒಂದು ಭಾಗದಲ್ಲಿರುವಂತಹ ಮಾರ್ದಾಳದ ಬ್ರಾಂತಿಬೆಟ್ಟು ಎಂಬಲ್ಲಿಂದ ಹಿಡಿದು ಕೊನಾಚೆ ತನಕದ ಪ್ರದೇಶದ ಕೃಷಿಕರು ವಿಪರೀತವಾದ ಕಾಡಾನೆಗಳ ಉಪಟಳಕ್ಕೆ ಈಡಾಗ್ತಾ ಇದ್ದಾರೆ. ಜೀವಹಾನಿಯಾಗುವಂತಹ ಗಂಭೀರ ಘಟನೆ ನಡೆದಾಗ ಮಾತ್ರ ಎಚ್ಚರಗೊಳ್ಳುವಂತಹ ಅರಣ್ಯ ಇಲಾಖೆ ಒಂದು ಬಾರಿ ಆನೆಯ ಹಿಂಡನ್ನು ಓಡಿಸುವ ಕೆಲಸ ಮಾಡಿ ಮತ್ತೆ ಮೌನವಾಗ್ತಾರೆ. ಮತ್ತೆ ಯಥಾ ಪ್ರಕಾರ ಆನೆ ದಾಳಿಗೆ ಕೃಷಿಕರು ಬಲಿಯಾಗ್ತಾರೆ. ಕೇವಲ ಆನೆ ಮಾತ್ರ ಅಲ್ಲ, ಆಗಾಗ ಚಿರತೆಯ ಉಪಟಳವು ಇಲ್ಲಿ ಜನರನ್ನ ಕಾಡ್ತಾ ಇದೆ. ಇಲ್ಲಿನ ಶ್ರೀಲಂಕಾ ತಮಿಳು ನಿರಾಶ್ರಿತರ ಕಾಲೋನಿಗಳ ಅಂಗಳಕ್ಕೂ ಆನೆಗಳ ಹಿಂಡು ಬಂದು ಕಾಡ್ತವೆ. ರಾತ್ರಿ ಹೊರಭಾಗಕ್ಕೆ ಬರಲು ಇಲ್ಲಿನ ಮಂದಿ ಹೆದರ್ತಾರೆ. ರೈತ ವರ್ಗ ಕಾಡಾನೆಗಳ ಹಿಂಡು ಬಂದು ತೋಟವನ್ನ ಹಾಳು ಮಾಡ್ತಾ ಇದ್ರೆ ವೀಕ್ಷಕರಾಗಿಯೇ ಕುಳಿತುಕೊಳ್ಬೇಕಾಗ್ತದೆ. ಇಲ್ಲಿನ ಜನತೆ ಎಷ್ಟೇ ಹೋರಾಟಗಳನ್ನ ಮಾಡಿದ್ರೂ ಅದು ಗೋರ್ಕಳ್ಳ ಮೇಲೆ ಮಲೆ ಸುರಿದಂತಾಗುತ್ತೆ. ಆನೆಗಳ ತಡೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಕಂದಕ ನಿರ್ಮಾಣವೇ ಪರಿಹಾರ. ದಟ್ಟ ಕಾಡಿನ ಭಾಗದಿಂದ ಆನೆಗಳು ಹಾಗೂ ಚಿರತೆಯಂತಹ ಅಪಾಯಕಾರಿ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ತಡೆಯಲು ಏಕೈಕ ಪರಿಹಾರವೆಂದರೆ ಸರಿಯಾದ ರೀತಿಯಲ್ಲಿ ಕಂದಕಗಳನ್ನು ನಿರ್ಮಿಸುವಂಥದ್ದು. ಆದರೆ ಇದನ್ನು ದಟ್ಟ ಕಾಡಿನ ಅಂಚಿನಲ್ಲಿಯೇ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಅದರ ಪಕ್ಕದಲ್ಲಿ ಸರ್ಕಾರಿ ಪ್ರಾಯೋಜಿತ ರಬ್ಬರ್ ಪ್ಲಾಂಟೇಶನ್ ಇದೆ. ಈ ಪ್ಲಾಂಟೇಶನ್ಗೆ ಕಾಡಾನೆಗಳು ಬಂದರೆ ಅದು ನೇರವಾಗಿ ರೈತನ ತೋಟಕ್ಕೆ ನುಗ್ತದೆ. ವಾರದ ಹಿಂದೆ ಇಲ್ಲಿನ ತಿಮ್ಮಯ್ಯಗೌಡ ಎಂಬವರ ತೋಟಕ್ಕೆ ಬಂದ ಕಾಡಾನೆಗಳ ದಂಡು 100ಕ್ಕೂ ಅಡಿಕೆ ಮರಗಳನ್ನು ನಾಶ ಮಾಡಿವೆ. ಇಲ್ಲಿನ ಬೆತ್ತೋಡಿಯಲ್ಲಿನ ನಿವಾಸಿ ಸಿಪಿ ಜೋನ್ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಕೃಷಿ ಪ್ರದೇಶದ ಒಂದು ಭಾಗದಲ್ಲಿ ಆಳವಾದ ಕಂದಕವನ್ನ ರಚಿಸಿದ್ದಾರೆ. ಕಂದಕ ರಚನೆಯ ಸಂದರ್ಭದಲ್ಲಿ ಕಾಡಿನತ್ತ ಮಣ್ಣು ಹಾಕದೆ ತಮ್ಮ ಕೃಷಿ ಭಾಗದತ್ತ ಹಾಕಿದ್ದಾರೆ. ಇಂತಹ ಕಂದಕವನ್ನ ದಟ್ಟ ಕಾಡಿನ ಬದಿಯಲ್ಲಿ ನಿರ್ಮಿಸಿದ್ರೆ ಕಾಡಾನೆಗಳು ಬರುವುದನ್ನ ಖಂಡಿತ ತಡೆಯಬಹುದು. ಮಣ್ಣನ್ನ ಕಾಡಿನ ಭಾಗದತ್ತ ಹಾಕಿದ್ರೆ ಆನೆಗಳು ಅದನ್ನ ಕೆಳಗೆ ದೂಡಿ ಅದೇ ದಾರಿಯನ್ನಾಗಿಸಿಕೊಂಡು ಊರಿನತ್ತ ಬರ್ತದೆ. ಅರಣ್ಯ ಇಲಾಖೆ ಈ ಕೃಷಿಕ ನಿರ್ಮಿಸಿದ ರೀತಿಯಲ್ಲಿ ಕಂದಕ ನಿರ್ಮಿಸಿದ್ರೆ ಆನೆಗಳು ಬದುಕ್ತವೆ, ನಾವು ಬದುಕ್ತೇವೆ ಎನ್ನುವಂಥದ್ದು ಇಲ್ಲಿನ ನಿವಾಸಿ ನಿವೃತ್ತ ಶಿಕ್ಷಕ ತಮ್ಮಯ್ಯಗೌಡ ಅವರ ಅಭಿಪ್ರಾಯ. ಇಲ್ಲಿನ 10 ಮನೆಗಳಲ್ಲಿ ಕೋವಿ ಇದ್ರೆ ಸುಮಾರು 100 ಮನೆಗಳಿಗೆ ಪ್ರಯೋಜನವಾಗ್ತದೆ. ಕಾಡಾನೆಗಳು ಬಂದಾಗ ಕೋವಿ ಸಿಡಿಸಿ ಓಡಿಸಬಹುದು. ಆದರೆ ರೈತ ವರ್ಗಕ್ಕೆ ಈಗ ಕೋವಿ ಪರವಾನಿಗೆ ನೀಡ್ತಾ ಇಲ್ಲ. ಇದ್ದ ಕೋವಿಗಳ ಪರವಾನಿಗೆಯನ್ನ ರದ್ದು ಮಾಡಿದ್ದಾರೆ. ಸರ್ಕಾರ ಕಾಡಾನೆಗಳ ದಾಳಿಯನ್ನು ತಡೆಯಲು ಕನಿಷ್ಠ ಕೋವಿಗಳ ಪರವಾನಿಗೆಯನ್ನ ಸರಳೀಕರಣಗೊಳಿಸಿ ನೀಡಬೇಕು. ಕಡಬ ತಾಲೂಕನ್ನ ಆನೆ ಪೀಡಿತ ಪ್ರದೇಶ ಎಂದು ಘೋಷಿಸಿ ಇಲ್ಲಿಗೆ ಸೂಕ್ತ ಸಿಬ್ಬಂದಿಗಳ ನೇಮಕ ಮಾಡಬೇಕು. ಆ ಮೂಲಕ ರೈತರ ಜೀವಹಾನಿ ತಡೆಯುವ ಹಾಗೂ ಬದುಕಿನ ಬೆಳೆಯಾದ ಕೃಷಿಯನ್ನ ಸಂರಕ್ಷಿಸುವ ಕೆಲಸ ಸರ್ಕಾರ ಮಾಡಬೇಕು. ಈರೇಶ್ ಗೌಡ, ಐತೂರು ಗ್ರಾಮ ಪಂಚಾಯತ್ ಸದಸ್ಯರ ಅಭಿಪ್ರಾಯ. ಎಲ್ಲ ಪರ್ಮಿಷನ್ ಕೊಡ್ತಿದ್ರು. ಈಗ ಗನ್ ಲೈಸೆನ್ಸನ್ನು ಸರ್ಕಾರ ನವೀಕರಣ ಮಾಡ್ತಿಲ್ಲ. ಆದ್ದರಿಂದ ಒಂದು ಊರಿನಲ್ಲಿ ಒಂದು 10 ಗನ್ನಿದ್ರೆ ಆ ಊರಲ್ಲಿ ಒಂದು 100 ಕೃಷಿಕರಿಗೆ ಅದರಿಂದ ಉಪಕಾರ ಆಗ್ತಿತ್ತು. ಈಗ ಒಂದು ಗನ್ನು ಕೂಡ ನಮ್ಮ ಅಲ್ಲಲ್ಲಿ ಇದ್ದದನ್ನು ಕೂಡ ಅದನ್ನು ರದ್ದು ಮಾಡಿ ಈಗ ಆನೆ, ಚಿರತೆ, ಮಂಗಗಳು ವಿಪರೀತ ದಾಳಿಯಿಂದ ರೈತರು ಬೆಳೆದ ಎಲ್ಲ ಫಸಲನ್ನು ಈ ಕಾಡು ಪ್ರಾಣಿಗಳ ಪಾಲಾಗ್ತಾಯಿದೆ. ಇಲ್ಲಿಯ ಯುವಕರು ಉದ್ಯೋಗ ಇಲ್ಲದೆ ದೂರ ಊರಿನಲ್ಲಿ ಹೋಗಿ ಉನ್ನತ ವಿದ್ಯಾಭ್ಯಾಸ ಕಲಿತರೂ ಕೂಡ 10,000 15,000 ರೂಪಾಯಿಗೆ ದುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಈ ಸರ್ಕಾರ ಈ ಆನೆ ದಾಳಿಯನ್ನು ನಿಲ್ಲಿಸಲಿಕ್ಕೆ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಹಾಗೂ ಈ ರೈತರಿಗೆ ಗನ್ ಲೈಸೆನ್ಸನ್ನು ಸರಳೀಕರಣ ಮಾಡಿ ರೈತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಮೊದಲ ತಹಸೀಲ್ದಾರಿಗೆ ಕೊಡಬೇಕು. ಅದು ಡಿ.ಸಿ ರೈತರಿಗೆ ಉಪಕಾರ ಆಗುವಂಥ ಕಾನೂನನ್ನು ಸರ್ಕಾರ ರೂಪಿಸಬೇಕು. ಮತ್ತು ಈ ಕಡಬ ತಾಲೂಕಲ್ಲಿ ವಿಪರೀತ ಆನೆ ದಾಳಿ ಆಗ್ತಾಯಿದ್ದರಿಂದ ಕಡಬವನ್ನು ಆನೆ ಪೀಡಿತ ಪ್ರದೇಶವನ್ನು ಘೋಷಿಸಿ ಸೂಕ್ತವಾದ ಸಿಬ್ಬಂದಿಯನ್ನು ನೇಮಕ ಮಾಡಿ ರೈತರ ಜೀವ ಹಾಗೂ ರೈತರ ಕೃಷಿಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಈ ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.